ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ, ಮದರ್ಸ್ ಡೇ ಸೆಲೆಬ್ರೇಷನ್ ಮನೆಗೆ. ಸೊ ತೋರಿಸ್ತೀನಿ ಬನ್ನಿ. ಅವರು ಸ್ವಲ್ಪ ಟಿ ವಿ ಎಲ್ಲ ಗೋಡೆಗೊಡಿಸ್ತಾ ಇದ್ದಾರೆ, ನೋಡೋಣ, ತೋರಿಸ್ತೀನಿ ಬನ್ನಿ. ನಮ್ಮ ಅಕ್ಕ, ಅಜ್ಜಿ, ಅಮ್ಮ, ಕಾವ್ಯ ಎಲ್ಲ ಯಾಕೆ ರೂಮಲ್ಲಿ ಕೂತಿದ್ದಾರೆ ನಿಮಗೆ ಗೊತ್ತಾಗಬೇಕಲ್ವಾ? ನೋಡಿ ಈಗ ತೋರಿಸ್ತೀನಿ. ಯಾಕಂದರೆ ಎಲೆಕ್ಟ್ರಿಷಿಯನ್ ಬಂದು ಸ್ವಲ್ಪ ಎಲೆಕ್ಟ್ರಿಕ್ ಕೆಲಸ ಮಾಡ್ತಾಯಿದ್ದಾರೆ, ಅದಕ್ಕಾಗಿ ರೂಮಲ್ಲಿದ್ದಾರೆ. ಚಾರ್ಲಿನೂ ಒಳಗಿದ್ದಾನೆ. ನಮ್ಮ ಅತ್ತೆ ಮಾತ್ರ ಪಾಪ ಅಡುಗೆ ಮನೇಲಿ ಪರದಾಡ್ತಾಯಿದ್ರು. ನೋಡಿ, ಇದೊಂದು ಬಾಕ್ಸ್ ಸಿಕ್ತು, ತುಂಬ ಚೆನ್ನಾಗಿತ್ತು. ಇದಿಷ್ಟು ಬಾಕ್ಸ್ ಜೊತೆಲೇ ಇತ್ತಂತೆ. ಚೆನ್ನಾಗಿದೆ, ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ತೊಗೋಬೇಕು. ಸೊ ಅದಾದಮೇಲೆ ಬರ್ತ್ಡೇ ಸೆಲೆಬ್ರೇಷನ್ ಮತ್ತು ಮದರ್ಸ್ ಡೇ ಸೆಲೆಬ್ರೇಷನ್ ಒಂದೇ ದಿನ. ನಮ್ಮಮ್ಮಂದು, ನಮ್ಮ ದೊಡ್ಡಮ್ಮಂದ್ರದ್ದು, ಅಂದರೆ ಅವರಿಬ್ಬರು ಅಕ್ಕಂದ್ರದ್ದು 3 ಜನದ್ದು ಒಂದೇ ಡೇಟು. ಸೊ ಅವರು ಇಬ್ಬರು ದೂರ, ಹಾಗಾಗಿ ಇಲ್ಲೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ನಮ್ಮಮ್ಮ ನಮ್ಮ ಅತ್ತೆ ಮನೆಯಲ್ಲೇ ಇದ್ದರು. ಸೊ ಅಮ್ಮ ಮಗಳನ್ನೇ ಕೇಕ್ ಕಟ್ ಮಾಡಿಕೊಂಡು ಅವರೇ ತಿನ್ನಿಸ್ಕೊಂಡು ಚೆನ್ನಾಗಿ ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ ಅಲ್ವಾ? ಸೊ ಭಾಗ್ಯ ಅಂದಾಗ ನೆನಪಾಯ್ತು, ನಮ್ಮಮ್ಮನ ಹೆಸರು ಭಾಗ್ಯ. ಸೊ ಕೇಕ್ ಕಟ್ಟಾಯಿತು, ಅಮ್ಮ ಮಗಳು ತಿಂದಾಯಿತು. ನೆಕ್ಸ್ಟು ಇನ್ನೊಂದು ಮದರ್ ಹೋದರು, ಅಂದರೆ ನಮ್ಮ ಅತ್ತೆ ಕೇಕ್ ಕಟ್ಟಿಂಗಿಗೆ ಹೋದರು. ಲಾಸ್ಟ್ ಟೈಮ್ ಏನು ಮಾಡಿದ್ವಿ ಅಂದರೆ ಎಲ್ಲರೂ ಒಂದೇ ಕಡೆ ಇದ್ದರು, ಒಂದೇ ಕಡೆ ಸೆಲೆಬ್ರೇಟ್ ಮಾಡಿದ್ವಿ. ಅಂದರೆ ನಾವ್ಯಾರೂ ಹೋಗಿತ್ತಿಲ್ಲ, ನಮ್ಮ ಅಕ್ಕನ ಮಕ್ಕಳು, ಅಕ್ಕ ಎಲ್ಲ ಸೇರಿಕೊಂಡು ಸೆಲೆಬ್ರೇಟ್ ಮಾಡಿದರು. ಈ ವರ್ಷ ಯಾರೂ ಎಲ್ಲೂ ಹೋಗೋಕ್ಕಾಗಲಿಲ್ಲ, ಹಾಗಾಗಿ ಸಣ್ಣದಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಇವರು ನಮ್ಮಮ್ಮ ತಮ್ಮ, ಇವರು ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮನ ಮಗಳು. ಅವರೂ ಸೆಲೆಬ್ರೇಟ್ ಮಾಡಿದರು. ಪಾಪ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಬೇಗ ಹುಷಾರಾಗಲಿ ಅಂತ ಕೇಳ್ಕೊತೀನಿ. ಇದು ನಮ್ಮ ಮಾಮ. ನಮ್ಮ ಅಜ್ಜಿಗೆ ತುಂಬ ಖುಷಿಯಾಯಿತು, ನನ್ನ ಮಗ ನನಗೆ ಕೇಕ್ ತಿನ್ನಿಸ್ತಾ ಇದ್ದಾನೆ ಅಂತ. ಫೋಟೋ ತೆಗಿ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ನೆಕ್ಸ್ಟು ನನಗೆ ಕೊಟ್ಟರು. ಕೇಕ್ ಮಾತ್ರ ಹೆಂಗಿತ್ತು ಗೊತ್ತಾ? ಅಲ್ಟಿಯಾಗಿತ್ತು. ರೈನ್ಬೋ ಕೇಕ್ ತೊಗೊಂಡೋಗಿದ್ದು. ನಿಜವಾಗ್ಲೂ ಇಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಬಟ್ ಇನ್ನೊಂದು ಸ್ವಲ್ಪ ತರಬೇಕಿತ್ತು ಅನ್ನಿಸ್ತು. ಅರ್ಧ kg ಅಷ್ಟೇ ಅಲ್ಲಿ ರೆಡಿ ಇದ್ದಿತ್ತು, ಹಂಗಾಗಿ ಅಷ್ಟೇ ತಂದ್ವಿ. ಎಲ್ಲರೂ ಕೇಕ್ ಕಟ್ ಮಾಡಿದ್ರು, ಕೇಕ್ ತಿಂದರು. ಪಾಪ ನನ್ನ ಮಗ ಓಡಾಡ್ತಾ ಇತ್ತು, ಯಾಕೆಂದರೆ ಅದಕ್ಕಿನ್ನ ಕೇಕ್ ಕೊಟ್ಟಿರಲಿಲ್ಲ ನಾವು, ಅದಕ್ಕಾಗಿ ಓಡಾಡ್ತಿದ್ದು. ಅವನಿಗೆ ಕಟ್ ಮಾಡಬೇಕು ಆ ಥರ ಎಲ್ಲ ಏನು ಆಸೆ ಇಲ್ಲ, ಒಟ್ಟು ಕೇಕ್ ತಿನ್ನಬೇಕು ಅಷ್ಟೇ. ಅದಕ್ಕೇ ಹಂಗೆ ಓಡಾಡ್ತಾ ಇದ್ದ. ಅಪ್ಪನ ಹತ್ರ ಹೋಗಿ ಬಂದ, ಅವ್ರ ಹತ್ರ ಹೋಗಿ ಬಂದರೂ ಏನೂ ಸಿಗಲಿಲ್ಲ ಅಂತ ಮತ್ತೆ ಸೀದಾ ಹೋಗಿ ಕೂತ್ಕೊಂಡ. ನೋಡಿ, ಈಗಾಗಲೇ ಕೇಕ್ ಹತ್ರನೇ ನನ್ನ ಹತ್ರ ಬಂದ, ಅಪ್ಪನ ಹತ್ರ ಏನೂ ಸಿಗಲಿಲ್ಲ ಅಂತ. ಸೊ ಈಗ ಅವನಿಗೆ ಒಂದು ಪೀಸು ಕೇಕ್ ಕೊಟ್ಟರು. ನಮ್ಮಮ್ಮ ತಿನ್ಸಕ್ಕೆ ಹೋದ್ರು, ಬಟ್ ಅವ್ನು ತಿನ್ನಲಿಲ್ಲ. ನಾನೇ ತಿಂತೀನಿ ಕೊಡಿ ಅಂತ ಈಸ್ಕೊಂಡ. ಅವನು ಆಲ್ರೆಡಿ ತಿಂತಾ ಇದ್ದ ಅವನೇ, ಹಾಗಾಗಿ ಅವನೇ ಈಸ್ಕೊಂಡು ತಿಂದ. ನಮ್ಮ ಯಜಮಾನ್ರಿಗೆ ಒಂಚೂರು ಟೇಸ್ಟ್ ಮಾಡಿಸ್ದೆ, ಚೆನ್ನಾಗಿತ್ತು ಅಂತ ಹೇಳಿದರು. ಕೇಕ್ ಮಾತ್ರ ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ಇದು ಎಲ್ಲಿ ಏನು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಸಿಟ್ ಮಾಡಿ, ಓಕೆನಾ? ಯಾಕೆಂದರೆ ಒಳ್ಳೆ ಟೇಸ್ಟ್ ಅಲ್ವಾ, ನಾನು ಮಾಡಿದ್ರೆ ಸಾಲದು, ನನ್ನ ಜೊತೆಗೆ ನನ್ನ ವೀಕ್ಷಕರು ಕೂಡ ಟೇಸ್ಟ್ ಮಾಡಲೇಬೇಕು, ಅದರಲ್ಲೂ ಮೈಸೂರಿನವರು ಮಾಡಲೇಬೇಕು. ಸೊ ನೋಡಿ, ನಮ್ಮ ಅತ್ತೆ ನಾಚ್ಕೋತಾ ಇದ್ದಾರೆ, ಪಾಪ ನಾನು ಕೇಕ್ ತಿನ್ಸಕ್ಕೆ ಹೋದರೆ ನೀನು ಅಷ್ಟು ತಿನ್ನಿಸ್ಬಿಡ್ತೀಯ, ಬೇಡ ಅಂತ. ಅದಾದಮೇಲೆ ಎಲ್ಲರೂ ದೊಡ್ಡವ್ರ ಕಾಲಿಗೆಲ್ಲ ಬಿದ್ದು ಆಶೀರ್ವಾದ ತಗೊಂಡ್ರು. ಎಲ್ಲರೂ ಕೇಕ್ ತಿಂದ್ವಿ. ಪಾಪ ನಮ್ಮ ಚಾರ್ಲಿಗೆ ಕೊನೆಯಲ್ಲಿ ಕೊಟ್ವಿ, ಅದು ಅವ್ನು ಬೊಗಳಕ್ಕೆ ಶುರು ಮಾಡ್ದ ಅಂತ ಕೊಟ್ಟಿದ್ದು. ಒಂಥರ ಸಿಟ್ಟು, ಅದಕ್ಕೆ ಒಂಥರ ಖುಷಿ, ಕೇಕ್ ಕೊಟ್ಟರು ಅಂತ. ತಿಂದ, ಚೆನ್ನಾಗಿತ್ತು ಅಂತ. ಅವನೇ ತಿನ್ನಲಿಲ್ಲ ಅಂದ್ಬಿಟ್ಟು ನಮ್ಮ ಅತ್ತೆನೇ ತಿನ್ನಿಸಿದ್ರು. ಆಮೇಲೆ ಚೆನ್ನಾಗಿ ತಿಂದ, ಚೆನ್ನಾಗಿತ್ತು. ಕೇಕ್ ಮಾತ್ರ ನಿಜವಾಗ್ಲೂ ನಾನು ಇಷ್ಟು ವರ್ಷ ಕೇಕು ಟೇಸ್ಟ್ ಮಾಡಿರಲಿಲ್ಲ ಆ ಥರದ್ದು, ಅಷ್ಟು ಚೆನ್ನಾಗಿತ್ತು. ಸೊ ಅದಕ್ಕಾಗಿ ಆ ಕೇಕ್ ಅಷ್ಟು ಚೆನ್ನಾಗಿರೋದ್ರ ಕಾರಣಕ್ಕಾಗಿ ನಾನು ಆ ಕೇಕ್ ಎಲ್ಲಿ ತೊಗೊಂಡೆ ಏನು ಅಂತ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ, ದಯವಿಟ್ಟು ನೋಡಿ, ನೀವೂ ಟೇಸ್ಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.